ತಮಗಿರುವಂಥ ಖುಷಿ ಏನು ಬರಬೇಕಾಗಿತ್ತು ಅದೆಲ್ಲ ಕಟ್ ಮಾಡಿಕೊಂಡು ಮನೆಗೆ ಬೇಕಾದಂಥ ವಸ್ತು ಬ್ಯಾಡ ಬಿಡಿದು ಹುಡುಗ ಪರೀಕ್ಷೆ ಆಗಲಿ ಅವ್ನು PUC ಆಗಲಿ ಅಂತ ಹೇಳಿ ತಮ್ಮ ಜೀವ ಒತ್ತಿ ಇಟ್ಟು ನಿಮಗೆ ಶಾಲೆಗೆ ಕಳಿಸ್ಯಾರ, ಕಲೀಲಿಕ್ಕೆ ಕಳಿಸ್ಯಾರ. ನಿಮ್ಮ ತಂದೆ ತಾಯಿ ಋಣ ತೀರ್ಸೋದು ಹೆಂಗೆ? ಋಣ ತೀರ್ಸ್ಲಿಕ್ಕೆ ಆಗ್ತದದು? ಎಂದೂ ತೀರ್ಸ್ಲಿಕ್ಕೆ ಆಗೋದಿಲ್ಲ. ಒಂದೇ ಮಾತು ಹೇಳಿ ಮುಗಿಸ್ತೇನೆ, ನಾನು ಜಾಸ್ತಿ ಮಾತಾಡ್ತಿಲ್ಲ, ಮತ್ತೆ ಅಲ್ಲಿ ಓಡೋಗ್ಬೇಕಲ್ಲ ನಾನು. One thing please remember, nobody can love you more than your parents. 100 people may say I love you so much without bogus. Nobody can love you more than your mother. ಒಂದು ಪ್ರತಿಜ್ಞೆ ಮಾಡಬೇಕೆಲ್ಲ ಹುಡುಗರು ನೀವು, ನಾನು ಬದುಕಿರೋ ತನಕ ನನ್ನ ತಾಯಿ ಕಣ್ಣಾಗ ಒಂದು ಹನಿ ನೀರು ಹಾಕ್ಲಿಕ್ಕೆ ಬಿಡೋದಿಲ್ಲ ಅಂತಂದ್ರೆ ಅಂದ್ರೆ ಕರೆ ಮಗಳಾಗ್ತೀವಿ. ಇದರಾಗೋದಿಲ್ಲ. ನಿಮ್ಮನ್ನು ಅತ್ಯಂತ ಪ್ರೀತಿ ಮಾಡುವಂಥ ಒಂದೇ ಒಂದು ಜೀವ, ಸೆಕೆಂಡ್ ಅಪ್ಪ. ನನಗೆ ಯಾವಾಗಲೂ ಸೆಕೆಂಡ್ ಅಪ್ಪ, ಫಸ್ಟ್ ಅವ್ವ. ನಿಮ್ಮನ್ನು ಪ್ರೀತಿ ಮಾಡೋದು ಏನೇನೂ ಅಪೇಕ್ಷೆ ಮಾಡಲಾರದೆ, ನಿಮ್ಮಿಂದ ಏನೂ ಅಪೇಕ್ಷೆ ಮಾಡಲಾರದೆ ಪ್ರೀತಿ ಕೊಡುವಂಥ ಜೀವ ಅಂದ್ರೆ ತಾಯಿ ಒಂದೇ. ಆದ್ದರಿಂದ ಆ ಮನಸ್ಸಿಗೆ ಎಂದೂ ನೋವು ಮಾಡಬೇಡ್ರಿ. ನಾನು ಕಾಲೇಜಾಗ ಭಾಳ ವರ್ಷ ಪ್ರಿನ್ಸಿಪಲ್ ಆಗಿತ್ತು ನಾವು ಬೆಂಗಳೂರಾಗ. ಹುಡುಗರಿಗೆ ಹೇಳ್ತಿದ್ದೆ, ಡಬ್ಬಿ ತೊಗೊಂಬರ್ತೀನಿ ಬರಬೇಕಾದ್ರೆ ಒಂದೊಂದು ಸಲ ಮನೆಗೆ ಹೋಗಿ ಒದರಾಡ್ತೀರ, ಊರು ಮಾಡಿ ಏನವ ಉಪ್ಪೇ ಹಾಕಿಲ್ಲ ಬೈಬೇಡ. ಬೆಳಗ್ಗೆ ಅದು ಅಡುಗೆ ಮಾಡುವಂಥ ಅಮ್ಮಗೆ ಉಪ್ಪು ಹಾಕಬೇಕು ಅಂತ ಗೊತ್ತಾಗೋದಿಲ್ಲ, ಮರ್ತಿರ್ಬೇಕು. ಅದಕ್ಕೆ ಯಾಕೆ ಅಷ್ಟು ಚಿಂತೆ ಅದಕ್ಕೆ. ನೀವು ಉಪ್ಪು ಹಾಕಿದ್ದಿಲ್ಲ ಅಂದ್ರೆ ಬೈಬೇಡ್ರಿ. ಮನೆಗೆ ಹೋದ ಆಕಿ ಗೊತ್ತಾಗಿರ್ತದೆ, ಆಕೆ 100 ಸಲ ಬೈಕೊಂಡಿರ್ತಾಳೆ. ಪಾಪ ಹುಡುಗಿ ಹೆಂಗೆ ತಿಂತೀವೇನೋ ಉಪ್ಪೇ ಹಾಕಿಲ್ಲ ನಾನು ಅಂತ ಜೀವ ಸಣ್ಣ ಮಾಡ್ಕೊಂಡಿರ್ತಾಳೆ ಆಕೆ ಅಲ್ಲ. ಆದ್ದರಿಂದ ಆ ತಾಯಿ ಕಣ್ಣೊಳಗೆ ನೀರು ಬರಲಾರ್ದಂಗೆ ಮಾಡ್ಕೊಬೇಡ್ರಿ. ಆ ತಾಯಿ ಬೆಲೆ ಹೆಂಗೆ ಅಂತ ಒಂದು ಆದದ ಘಟನೆ ಇತ್ತೀಚೆಗೆ ಅದನ್ನು ಬರೆದಿನ, ಅದ್ರ ಬಗ್ಗೆ ನಾನು ಆದಂಥ ಘಟನೆ ಅಮೆರಿಕದಾಗ ಆದದ್ದು. ಒಬ್ಬ ಭಾರಿ ಶ್ರೀಮಂತ, ಕೋಟಿ ಅಂದರೆ ಕಿಮ್ಮತ್ತಿಲ್ಲ, ಅವನು ಅಷ್ಟು ದೊಡ್ಡ ಶ್ರೀಮಂತ. ಒಂದು ದಿವಸ ರಸ್ತೆದಾಗ ಹೊಂಟಾನೆ ಕಾರಣ, ಒಂದು ಅಂಗಡಿ ಕಾಣಿಸ್ತು. ಅಲ್ಲಿ ಬೊಕೆ ಶಾಪ್ ಅಂತ ಬರ್ತಾವೆ ಇಂಗ್ಲೆಂಡ್ ಅಮೇರಿಕಾದಾಗ. ದೊಡ್ಡ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ದಂಗೆ ಇರ್ತಾವೆ, ಬರೀ ಹೂ ಮಾರುವ ಅಂಗಡಿ. ಕಾರ್ ನಿಂದಿಸಿದ ಒಳಗೆ ಹೋದ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್, ಇದು 10 ಪಟ್ಟು ದೊಡ್ಡದಿರ್ಬೇಕಾದ್ರೆ ಬರೀ ಹೂವಿನ ಅಂಗಡಿ. ಒಳಗೆ ಹೋಗಿ ಹೂ ಯಾವ ಚಲೋ ಅದ ಅಂತ ಕೇಳಲಿಲ್ಲ. ಹುಚ್ಚಿದ ಕಾಸ್ಟ್ಲಿಯೆಸ್ಟ್ ಬೊಕೆ, ಅತ್ಯಂತ ಬೆಲೆ ಬಾಳುವಂಥ ಬೊಕೆ ಯಾವುದು, ಹೂವಿನ ಗುಚ್ಛ ಯಾವುದು ಅಂತ. ಆ ಮ್ಯಾನೇಜರ್ಗೆ ಗೊತ್ತಾದ ಭಾಳ ಶ್ರೀಮಂತ ಇದ್ದಾನೆ ಇವ ಅಂತ. ಕರ್ಕೊಂಡು ಮೂಲೆಗೆ ಹೋಗಿ ತೋರಿಸಿದ, ಇದು ನೋಡ್ರಿ ಭಾಳ ಚಲೋ ಹೂವು, ಇವು ಅಪರೂಪದ ಹೂವು, ಸಿಗೋದಿಲ್ಲ ಸಾಮಾನ್ಯವಾಗಿ. ಇದನ್ನು ಮಾಡಿದ್ವಿ ಒಂದು ಲಘು ಒಣಗಂಗಿಲ್ಲ ಹೂವು, ಇವು ಒಂದು ವಾರ ಗಟ್ಟಲೆ ಇರ್ತಾವೆ. ಎಷ್ಟು ಇದಕ್ಕೆ ಅಂತ ಕೇಳಿದ. ಅವ $250 ನೋ ಪ್ರಾಬ್ಲಮ್, ಬೆಳೆಸೋ $250 ಏನು ಕಾರ್ಡ್ ತೆಗೆದ, ಬೊಕೆ ತಗೋ ಪ್ಯಾಕ್ ಮಾಡಿರಿ ಚಲೋ ಹೊತ್ನಾಗ. ಅವ ಪ್ಯಾಕ್ ಮಾಡೋ ಹೊತ್ನಾಗ ಕೇಳಿದ, ನಿಮ್ಮಲ್ಲಿ ಕೊರಿಯರ್ ಸರ್ವಿಸ್ ಅದೇನು ಅಂತ ಕೇಳಿದ. ಅದನ್ನು ಒಂದು ಕೆಲಸ ಮಾಡಬೇಕು, ನಾನು ಅಡ್ರೆಸ್ ಬರ್ಕೊಡ್ತೀನಿ, ಇವತ್ತು ನಮ್ಮ ತಾಯಿ ಹುಟ್ಟಿದ ದಿವಸ. ಇದುವರೆಗೂ ಒಂದೇ ಒಂದು ಸಲ ಸಹಿತ ನನ್ನ ತಾಯಿ ಹುಟ್ಟಿದ ದಿವಸ ಹೂ ಕಳಿಸೋದು ಮರ್ತಿಲ್ಲ ನಾನು. ನಿಮ್ಮಲ್ಲಿ ಕೊರಿಯರ್ ಕಳಿಸ್ರಿ, ಅದಕ್ಕೆ ಎಷ್ಟು ಆಗ್ತದೆ ಚಾರ್ಜು? $100 ಆಗ್ತದೆ. ನೋ ಪ್ರಾಬ್ಲಮ್, ಸೇರಿಸ್ಬೇಕು, ಕಳಿಸಿ. ಮತ್ತೊಂದು ಕ್ಷಣ ವಿಚಾರ ಮಾಡಿದ, ಈ ಕೊರಿಯರ್ದವ್ರು ನೇಮ್ದವ್ರಲ್ಲ, ಇವತ್ತು ನಾಳೆ ಕೊಡ್ತಾರೋ, ಅದ್ರ ಬದಲಿಗೆ ಒಂದು ಕಾರ್ ತೊಗೊಂಡ್ಬಿಡ್ರಿ, ಬಾಡಿಗೆ ತೊಗೊಂಡ್ರಿ ಕಾರ್ ನನಗೋಸ್ಕರ. ಮನುಷ್ಯನ ಕಳಿಸಿ, ನಾನು ಅಡ್ರೆಸ್ ಕೊಡ್ತೀನಿ, ಇವತ್ತೇ ಹೋಗ್ಬೇಕವ. ಇವತ್ತು ಹೋಗಿ ನಮ್ಮ ತಾಯಿ ಕೊಟ್ಟು ನಾನು ಫೋನ್ ಮಾಡ್ಬೇಕು ಕೊಟ್ಟಿನಿ ಅಂಥೇಳಿ ಮಾಡ್ಲಿಕ್ಕೆ ಆಗ್ತದೆ? ಅದಕ್ಕೆ $250 $200 ತೊಗೊರಿ. ಕಾರ್ಡ್ ಕೊಟ್ಟ, ತನ್ನ ಅಡ್ರೆಸ್ ಬರ್ಕೊಟ್ಟ, ತಮ್ಮ ತಾಯಿ ಎಲ್ಲಿರ್ತಾಳೆ ಅಂತ ಅಡ್ರೆಸ್ ಬರ್ಕೊಟ್ಟ. ಇವತ್ತೇ ಕೊಟ್ಟು ನಾನು ಫೋನ್ ಮಾಡಬೇಕು, ಆಯಿತು ಅಂದರು. ಕೊಟ್ಟು ಸಂತೋಷವಾಗಿ ಬಂದ. ಅಂತೂ ಮರೀಲಿಲ್ಲಲ್ಲ ತಾಯಿ ಹುಟ್ಟಿದ ದಿವಸ, ಎಂದೂ ಬರ್ತಿಲ್ಲವ. ಇವತ್ತು ಕಳಿಸಿ ಹೂವು ಒಂದು ಸಂತೋಷವಾಗಿ ಹೊರಗೆ ಬಂದ ಹೂವಿನ ಅಂಗಡಿ ಹೊರಗೆ. ಅಲ್ಲಿ ಮೆಟ್ಲ ಮೇಲೆ ಒಂದು ಹುಡುಗಿ ಕೂತಿ, ಸಣ್ಣ ಹುಡುಗಿ, 5-6 ವರ್ಷ ಹುಡುಗಿರ್ಬೇಕು. ಬಿಕ್ಕಿ ಕಳತಿತ್ತು ಹುಡುಗಿರು. ಇದೇ ದೊಡ್ಡ ಕೆಲಸ ಮಾಡಿ ಬಂದಾನ ನೀವು ತಾಯಿ ಕಳಿಸಿ. ನೋಡ್ದ, ಯಾಕೆ ಕಳ್ತೀವ ಅಂತ ಕೇಳ್ದ ಹುಡುಗಿ. ಆ ಹುಡುಗಿ ಕಣ್ಣೀರು ವರ್ಷವತ್ತೈತಿ ಅಂತ ಹೇಳ್ತು. ಅಂಕಲ್ ನನಗೊಂದು $1 ಕೊಡ್ತೀರಿ ಅಂಕಲ್, $1 ಕೊಡ್ತೀರಿ? ಯಾಕವ ಅಂತ ಕೇಳಿದ. ಇವತ್ತು ನನ್ನ ತಾಯಿ ಹುಟ್ಟಿದ ದಿವಸ ಸರ್, ಆಕೆಗೆ ನಾನು ಹುಟ್ಟಿದ ದಿವಸ ಒಂದು ಕೆಂಪು ಗುಲಾಬಿ ಹೂವು ಕೊಡ್ತೀನಿ ಅಂತ ಹೇಳಿದ್ದೆ. ನನ್ನ ಕಡೆ ಒಂದು ಪೈಸಾನೂ ಇಲ್ಲ. $1 ಕೊಟ್ಟರೆ ಒಂದು ಕೆಂಪು ಗುಲಾಬಿ ಹೂವು ಕೊಡ್ತೀನಿ. ಈಗ $500 ಕೊಟ್ಟು ಬಂದಾಗ ನಾವು, ಬಾಬಾ ನೀನು ಒಳಗ $1 ಯಾಕೆ, ಒಂದು ಪುಸ್ತಕ ಒಂದು ಗುಚ್ಛ ತೊಗೊಂಡು ನೀನು ಕೊಡ್ತೀನಿ ನಾನು. ಬ್ಯಾಡ್ರಿ ಸರ್, ನಾನು ಒಂದು ಫ್ಲವರ್ ಸಾಕು. ಅವಳಿಗೆ ಸೀದಾ ಮೂಲಿಗೆ ಗೊತ್ತು, ಅಲ್ಲೊಂದು ಗುಲಾಬಿ ಹೂವು ಎತ್ಕೊಂಡು, ಕೆಂಪು ಗುಲಾಬಿ ಹೂವು, ಅವೆಲ್ಲ ಮುಳ್ಳೆಲ್ಲ ತೆಗೆದು ಪ್ಲಾಸ್ಟಿಕ್ ಕವರ್ ಹಾಕಿ ಕೊಟ್ಟ. ಅವ ಯಜಮಾನ್ $1 ಕೊಟ್ಟ, ಶ್ರೀಮಂತ. ಈ ಹುಡುಗಿ ಕಣ್ಣು ಹೊಸ್ಕೊಂಡು ಥ್ಯಾಂಕ್ ಯು ಅಂಕಲ್ ಅಂತ ಹೊರಗೆ ಓಡ್ತು. ಸ್ವಲ್ಪ ಫ್ರೀ ಟೈಮ್ ಇತ್ತು ಇವಾಗ. ಆ ಹುಡುಗಿ ಹೆಂಗೆ ಓಡಿದ್ಲು ಅಂದ್ರೆ, ಸೈ ಅಂತ ಪೌಂಟೇನ್ ಹಿಡ್ಕೊಂಡು ರಸ್ತೆ ದಾಟಿ ಸರ್ ಅಂತ ಓಡಿಬಿಟ್ಲ ಅಕ್ಕಡಿ ಬಾಸು. ಮುಂದೆ ಇದೇ ಊರು ಹುಡುಗಿರ್ಬೇಕು, ಹಳ್ಳಿ ಹುಡುಗಿರ್ಬೇಕು ಇಲ್ಲಿಕ್ಕೇನೆ. ಆಕೆ ಹೆಂಗೆ ಕೊಡ್ತಾಳೆ, ಹೋಗಿ ನೋಡೇ ಬಂದು ಹೂವಿನ ಗುಚ್ಛ ಆಕೆಯಿಂದ ಓಡ್ದ.
ಆ ಹುಡುಗಿ ತಿರುಗಿ ನೋಡಲೇ ಆಕೆ ಗೊತ್ತೇ ಇಲ್ಲ ಆಕೆ ಬದ್ದಾನಂತ. ಆ ಓಡ್ಕೋತ ಹೋದ, ಆಕೆ ಮುಂದೆ ಹೋದ್ಲು. ಸಂಧಿ ಒಳಗೆ ಹೋಗಿ ಊರು ಹೊರಗೆ ಬಂದ್ಬಿಟ್ಟು. ಊರು ಹೊರಗೆ ಬಂದ್ರೆ ಅಲ್ಲೊಂದು ಸ್ಮಶಾನ. ಆ ಗೇಟ್ ತೆಗುತ್ತಾ ಆ ಹುಡುಗಿ ಒಳಗೆ ಹೋತಂತ. ಆಗ ತಾನೇ ಮುಚ್ಚಿದಂಥ ಒಂದು ಸಮಾಧಿ ಮುಂದೆ ಕೂತ್ಕೊಂಡು ಹುಡುಗಿ ಮೊಳಕಾಲು ಹುಡುಗಿ ಜೋರಾಗಿ ಹಳ್ಳಿ ಕಟ್ಟಿ, ಅಮ್ಮ ಇವತ್ತು ನೀನು ಹುಟ್ಟಿದ ದಿವಸ, ನಾನು ನಿನಗೆ ಇವತ್ತು ಕೆಂಪು ಗುಲಾಬಿ ಹೂ ಕೊಡ್ತೀನಿ ಅಂತ ಹೇಳಿದ್ದೆ. ನನ್ನ ಕಡೆ ರೊಕ್ಕ ಇದ್ದಿದ್ದಿಲ್ಲ, ಯಾರೊಬ್ಬರು ನನಗೆ $1 ಕೊಟ್ಟು ಕೆಂಪು ಗುಲಾಬಿ ಹೂ ಕೊಡಿಸಿದ್ರು. ತೊಗೊಳಕ್ಕೆ ನೀನೇ ಇಲ್ಲ, ಇವತ್ತು ಏನು ಮಾಡಲಿ ಅಂತ ಮ್ಯಾಲಿಟ್ಟು ಜೋರಾಗಿ ಹಳ್ಳಿ ಕಟ್ಟಿ ಹುಡುಗಿ ಹಿಂದೆ ನಿಂತು ನೋಡ್ತಿದ್ದಲ್ಲ ಶ್ರೀಮಂತ ಇವ. ನೀವು ಒಳಗೇನು ಅಲ್ಲಾಡ್ದಂಗೆ ಆಯ್ತು. ನೋಡ್ತಾನೆ ಕಣ್ಣಾಗ ನೀರು ಸುರ್ಲೈತೆ. ಅವನು ತಳ್ಕೊಂಡೆ ಕಾಲಿಲ್ಲ, ವಾಪಸ್ ಓಡ್ದ ಅಂಗಡಿಗೆ, ಹೂವಿನ ಅಂಗಡಿಗೆ ಹೋಗಿ ಕೇಳ್ದ, ಕಾರ್ ಹೋಗ್ತೇನೋ ಅಂತ ಕೇಳ್ದ. ಇಲ್ಲ ಬರಲೇಬೇಕದ ಕಾರು, ಕ್ಯಾನ್ಸಲ್ ಮಾಡಿ ಕಾರನ್ನು ಬೊಕ್ಕೆ ಕೊಡ್ರಿ, ಹೂವಿನ ಬೊಕ್ಕೆ ಕೊಡ್ರಿ. ಕಾರ್ನಾಗ ಕೂತ್ಕೊಂಡ ಡ್ರೈವರ್ ಹೇಳಿದ ಅಂಗಡಿ ನಮ್ಮ ಊರಿಗೆ ಹೋಗೋಣ ಅಂತಂದ. ಅವ್ನು ಸೆಕ್ರೆಟರಿ ಹೇಳಿದ, ಸರ್ 3 ಮೀಟಿಂಗ್ ಅವ ನಿಮ್ಗೆ, ಎಲ್ಲ ಕ್ಯಾನ್ಸಲ್ ಇವತ್ತು, ಎಲ್ಲ ಮೀಟಿಂಗ್ ಕ್ಯಾನ್ಸಲ್ ಮಾಡಿ. ಸೀದಾ ಹೋದ. ತಾಯಿ ವೃದ್ಧಾಶ್ರಮದಾಗಿದ್ದಾಳಾಕಿ, 90 ವರ್ಷದ ಮುದುಕಿ. ಹೋಗಿ ಬಾಗಿಲ ಬಿಡ್ದ. ಆ ಮುದುಕಿ ಬಾಗಿಲ ತೆಗೆದು ನೋಡ್ತಾಳ, ಮಗನೇ ಅಂತಾನೆ. ಕಾಲು ನಮಸ್ಕಾರ ಮಾಡಿ ಹೂ ಕೊಟ್ಟು, ಅಮ್ಮ ಹುಟ್ಟಿದ್ದಪ್ಪ ಶುಭ ಆಗಲಿ ಅಂತ ಕೇಳ್ಕೊಂಡ. ಆಕೆ ಒಂದು, ಯಾಕೋ ಮಗನ ಇಷ್ಟು ತ್ರಾಸು ತೊಗೊಂಡಿ ನೀನು, ಭಾಳ ಬಿಸಿ ಇರ್ತೇಪ್ಪ ಹುಡುಗ ನೀನು, ಅಲ್ಲ ನೀನು ಯಾಕೆ ಬಂದು ಪ್ರತಿ ಸಲ ಕಳಿಸ್ತಿದ್ರೆ ಆಗ್ತಿತ್ತಲ್ಲ ಯಾರ ಕಡೆ ರೇ ಅಂದು. ಅವನು ಹೇಳಿದ ಮಾತು ಅದ್ಭುತ ಅದ. ಅವನು ಹೇಳ್ದ, ತಾಯಿಗೆ ಹೂ ಹೆಂಗೆ ಕೊಡಬೇಕು ಅಂತ ಒಂದು 5 ವರ್ಷ ಹುಡುಗಿ ಕಲಿಸಿದ ಪಾಠ ನನಗೆ ಇವತ್ತು ಅಂತ. ಆ ಹುಡುಗಿ ತಾಯಿ ಬದುಕಲಾದ ತಾಯಿಗೆ ಆ ಹುಡುಗಿ ಅಷ್ಟು ಕೃತಜ್ಞತೆಯಿಂದ ಮೊಳಕಾಲೂರು ಕೊಡಬೇಕಾದ್ರೆ ಬದುಕಿದಂಥ ತಾಯಿಗೆ ನಾ ಹೆಂಗೆ ಕೊಡಬೇಕು, ನಾನು ಕಲಿಸಿದ್ದ ಹುಡುಗಿ ಅಂತ ಹೇಳಿದಂತ. ಇದು ತಾಯಿ ಬೆಲೆ ಅರ್ಥ ಆಗಬೇಕಾದ್ರೆ. ನಾನು ಹೇಳಿದ ಮಾತು ನಿಮಗೆ ಸ್ವಲ್ಪ ಇವತ್ತು ಪರೀಕ್ಷೆಗೆ ಸಂಬಂಧಪಟ್ಟದ್ದು ಅಲ್ಲಿದೆ, ಆದರೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದು. ದಯವಿಟ್ಟು ಮರಿಬೇಡ್ರಿ ಇದನ್ನು. ಯಾವತ್ತಿನವರೆಗೂ ನೀವು ಬದುಕಿರ್ತೀರೋ, ನಿಮ್ಮ ತಾಯಿ ಬದುಕಿರ್ತಾಳೋ ಅಲ್ಲಿವರೆಗೂ ಆಕೆ ಕಣ್ಣೊಳಗೆ ಒಂದು ಹನಿ ನೀರು ಬರಲಾರ್ದಂಗೆ ಮಾಡ್ಕೋಬೇಕಾದ್ರೆ ನಿಮ್ಮ ಜಾಗೃತಿ ಕಾಪಾಡ್ದಂಗೆ ಆಗ್ತದೆ. ನಾ ಯಾವ ದೇವ್ರ ಪವರ್ ಹೇಳಿಕ್ಕೆ ಹೋಗೋದಿಲ್ಲ. ದೇವ್ರು ಕಾಣಿಸೋದಿಲ್ಲ ಅಂತ ತಾಯಿಯಂದಿರಿದ್ದಾರೆ. ದೇವ್ರು ಯಾಕೆ ಕಾಣಿಸೋದು? ತಾಯಿಗಿಂತ ದೊಡ್ಡ ಇರ್ಲಿಕ್ಕೆ ಸಾಧ್ಯ ಇಲ್ಲ ದೇವರು. ಆದರೆ ಆ ತಾಯಿ ಪ್ರೀತಿ ತೋರಿಸೋದು, ಆಕೆ ಅಪೇಕ್ಷೆ ನಿಮ್ಮ ಕಣ್ಣೊಳಗೆ ಹೆಂಗೆ ನೋಡಿರಿ. ಮನೆಗೆ ಹೋದ್ರೆ ತಾಯಿ ಹೆಂಗೆ ನೋಡ್ತಾಳೆ ನಿಮ್ಮನ್ನು. ಒಂದು 5 ಮಿನಿಟ್ ಲೇಟಾಗಿ ಬಂದ್ರೆ ಆಕೆ ಕಣ್ಣಾಗಿ ಭಾಗರಾಗಿರ್ತದೆ. ಯಾಕೆ ಬರಲಿಲ್ಲ ಮಗ, ನಾ ಯಾಕೆ ಬರಲಿಲ್ಲ, ಮಗಳು ಯಾಕೆ ಬರಲಿಲ್ಲ. ನೀವು ಪರೀಕ್ಷೆ ಪಾಸ್ ಆದರೆ ನಿಮ್ಗಿಂತ ಹೆಚ್ಚಿಗೆ ಸಂತೋಷ ಪಡೋ ಜೀವ ಅದು ಅಲ್ಲ. ಆದ್ದರಿಂದ ಅವ್ರು ಋಣ ತೀರಿಸೋದು ಹೆಂಗೆ ತೀರಿಸ್ಬೇಕು ಅಂತ ಕೇಳಿದ್ದೆಲ್ಲ ನಾನು. ನಿಮ್ಮ ಸಾಧನೆಯಿಂದ ತೀರಿಸ್ಬೇಕು. ನೀವು ಸಾಧನೆ ಮಾಡಿ ಚಲೋ ಮಾರ್ಕ್ಸ್ ತೊಗೊಂಡೋಗಿ ಅವ್ವ ನೋಡೋಣ ರ್ಯಾಂಕ್ ಬಂದದ ಅಂತ ಕೊಟ್ಟರೆ ನಿಮಗೇನು ಸಂತೋಷ ಆಗಿದೆ ಅದ್ರ 100% ಸಂತೋಷ ತಾಯಿಗಾಗಿದೆ. ಆ ಸಂತೋಷ ಕೊಡೋ ಕಡೆ ಸಲುವಾಗಿ ಆದರೂ ದುಡಿದು ಚಲೋತ್ನಾಗಿ 2 ವರ್ಷ ಬೇರೆ ಆಕರ್ಷಣೆ ಯಾವುದೂ ಬೇಡ. ಇದೊಂದೇ ಗುರಿ ಇಟ್ಕೊಂಡು ಚಲೋತ್ನಾಗಿ ದುಡಿರಿ, ಸಾಧನೆ ಮಾಡಲಿ. ಭಗವಂತ ನಿಮ್ಮ ಜೋಡಿ ಇರ್ತಾನೆ, ಯಶಸ್ಸು ನಿಮ್ದಾಗ್ತದೆ. ಹಾಗಾಗಿ ಅಂತ ಹಾರೈಸಿ ನಾನು ಮುಗಿಸ್ತೀನಿ. ನಮಸ್ಕಾರ.